ತಿಪ್ಪುಸ್ವಾಮಿ ಅಣ್ಣಾಮಲೈ ಅಥವಾ ಕೆ ಅಣ್ಣಾಮಲೈ. ಕರ್ನಾಟಕದಲ್ಲಿ ಈ ಹೆಸರು ಚಿರಪರಿಚಿತ. 2011ನೇ ಬ್ಯಾಚ್ IPS ಅಧಿಕಾರಿ. ಉಡುಪಿ, ಚಿಕ್ಕಮಗಳೂರು ಸೇರಿ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ಕರ್ನಾಟಕದಲ್ಲಿ IPS ಆಗಿದ್ದ ವೇಳೆ ದೊಡ್ಡ ಹೆಸರು ಮಾಡಿದ್ರು. IPS ಅಧಿಕಾರಿಯಾಗಿಯೇ ಇದ್ದಿದ್ರೆ ಇಂದು ರಾಜ್ಯದಲ್ಲಿ ಪವರ್ಫುಲ್ ಪೋಸ್ಟ್ನಲ್ಲಿ ಇರ್ತಿದ್ರು. ಆದರೆ 2019ರಲ್ಲಿ ದಿಢೀರಂತ IPS ಹುದ್ದೆಗೆ ರಾಜೀನಾಮೆ ಸಲ್ಲಿಸುವ ಮುಖೇನ ಅಣ್ಣಾಮಲೈ ಹಲವರಿಗೆ ಅಚ್ಚರಿ ಮೂಡಿಸೋ ನಿರ್ಧಾರ ತೆಗೆದುಕೊಂಡಿದ್ರು. ಇದಾದ ಬಳಿಕ ತಮ್ಮ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋಕೆ 1 ವರ್ಷ ತೆಗೆದುಕೊಂಡಿದ್ರು. 2020ರಲ್ಲಿ ಬಿಜೆಪಿ ಸೇರಿದ್ದ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸೋ ಶಪಥ ಮಾಡಿದ್ರು. ಎರಡು 2020ರಲ್ಲಿ ಬಿಜೆಪಿ ಸೇರಿದ್ದ ಅಣ್ಣಾಮಲೈ ಕುರಿತು ಬಿಜೆಪಿ ರಾಷ್ಟ್ರೀಯ ನಾಯಕರು ಭಾರಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. IPS ಅಧಿಕಾರಿಯಾಗಿ ಕರ್ನಾಟಕದಲ್ಲಿ ಚಿರಪರಿಚಿತರಾಗಿದ್ದ ಅಣ್ಣಾಮಲೈಗೆ ದೊಡ್ಡ ಜವಾಬ್ದಾರಿ ನೀಡಲಾಗಿತ್ತು. 37ನೇ ವರ್ಷಕ್ಕೆ ಬಿಜೆಪಿ ತಮಿಳುನಾಡು ಘಟಕದ ಅಧ್ಯಕ್ಷರಾಗಿದ್ದ ಅಣ್ಣಾಮಲೈ ಇದಕ್ಕೂ ಮುನ್ನ ಅರವಕುರುಚಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಅಣ್ಣಾಮಲೈ DMK ಅಭ್ಯರ್ಥಿ R ಇಳಂಗೋ ವಿರುದ್ಧ 24,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋತಿದ್ರು ಸಹ ಬಿಜೆಪಿ ರಾಷ್ಟ್ರೀಯ ನಾಯಕರು ಯುವ ನಾಯಕನಿಗೆ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಹುದ್ದೆ ನೀಡಿ ಪಕ್ಷ ಸಂಘಟನೆಗೆ ಅವಕಾಶ ನೀಡಿದ್ರು. ಕೆ ಅಣ್ಣಾಮಲೈ ಬಿಜೆಪಿ ತಮಿಳುನಾಡು ಘಟಕದ ಅಧ್ಯಕ್ಷರಾದ ಬಳಿಕ ರಾಜ್ಯದಲ್ಲಿ ಬಿಜೆಪಿಯನ್ನ ತಳಮಟ್ಟದಲ್ಲಿ ಸಂಘಟಿಸುವ ದೊಡ್ಡ ಕಾರ್ಯ ಕೈಗೊಂಡಿದ್ರು. AIADMK ಜೊತೆ ಮೈತ್ರಿ ಇದ್ರೆ ರಾಜ್ಯದಲ್ಲಿ ಬಿಜೆಪಿ ಯಾವುದೇ ಕಾರಣಕ್ಕೂ ಬೆಳೆಯೋಕೆ ಸಾಧ್ಯವಿಲ್ಲ ಅಂತ ರಾಷ್ಟ್ರೀಯ ನಾಯಕರಿಗೆ ಮನವರಿಕೆ ಮಾಡಿಸಿದ್ರು. ಇದರ ಫಲವಾಗಿ ಸುದೀರ್ಘ ಕಾಲದಿಂದ AIADMK ಜೊತೆಗಿನ ಮೈತ್ರಿ ಮುರಿದುಕೊಳ್ಳುವಂತೆ ಮಾಡಿದ್ರು. ಇದಾದ ಬಳಿಕ ಎನ್ ಮಕ್ಕಳ್ ಅಂದ್ರೆ ನಮ್ಮ ಮಣ್ಣು ನಮ್ಮ ಜನ ಅನ್ನೋ ಯಾತ್ರೆಯನ್ನ ಕೈಗೊಂಡಿದ್ರು. 2023ರಲ್ಲಿ ನಡೆದಿದ್ದ ಈ ಯಾತ್ರೆಗೆ ತಮಿಳುನಾಡಿನಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ತಮಿಳುನಾಡಿನಲ್ಲಿ ಬಹುತೇಕರಿಗೆ ಬಿಜೆಪಿ ಅನ್ನೋ ಪಕ್ಷವಿದೆ ಅನ್ನೋದೇ ಗೊತ್ತಿರಲಿಲ್ಲ. ಎನ್ ಮಕ್ಕಳ ಯಾತ್ರೆ ಬಳಿಕ ಬಿಜೆಪಿ ಮತ್ತು ಬಿಜೆಪಿಯ ಚಿಹ್ನೆ ಕಮಲದ ಗುರುತು ಜನರಿಗೆ ತಲುಪಿತ್ತು ಅಂತ ತಮಿಳುನಾಡಿನ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಮಾಜಿ ಮುಖ್ಯಮಂತ್ರಿ ತಮಿಳರ ಪಾಲಿನ ಅಮ್ಮ ಪುರುಚಿ ತಲೈವಿ ಜಯಲಲಿತಾ ನಿಧನದ ಬಳಿಕ AIADMKಯಲ್ಲಿ ನಾಯಕತ್ವ ನಿರ್ವಾತ ಏರ್ಪಟ್ಟಿದೆ. ಭಾರತದ ಬಹುತೇಕ ಪ್ರಾದೇಶಿಕ ಪಕ್ಷಗಳಂತೆ AIADMK ಕುಟುಂಬ ನಿಯಂತ್ರಿತ ಪಕ್ಷವಲ್ಲ. ಬದಲಿಗೆ ಕಾರ್ಯಕರ್ತರು, ನಾಯಕರು ಕಟ್ಟಿ ಬೆಳೆಸಿರೋ ಪಕ್ಷ. ಜಯಲಲಿತಾ ಬದುಕಿದ್ದಾಗ ತಮ್ಮ ನಂತರ ಯಾರು ಉತ್ತರಾಧಿಕಾರಿ ಆಗಬೇಕು ಅಂತ ಹೇಳಿರಲಿಲ್ಲ. ಹೀಗಾಗಿ AIADMK ನಾವಿಕನಿಲ್ಲದ ದೋಣಿಯಾಗಿದೆ. ಇದರಿಂದಾಗಿ DMKಗೆ ತಕ್ಕ ಪ್ರತಿಪಕ್ಷದ ಸ್ಥಾನ ನಿಭಾಯಿಸಲು AIADMK ವಿಫಲವಾಗಿದೆ. ಇದರ ಲಾಭ ಪಡೆದುಕೊಳ್ಳಬೇಕು ಅಂತ ನಿರ್ಧರಿಸಿದ ಅಣ್ಣಾಮಲೈ AIADMK ಜೊತೆ ಮೈತ್ರಿ ಮುರಿದುಕೊಳ್ಳಲು ಒತ್ತಾಯಿಸಿದ್ರು. ಇದೆಲ್ಲದರ ಫಲವಾಗಿ AIADMK NDA ಮೈತ್ರಿಯಿಂದ ಹೊರ ನಡೆದಿತ್ತು. AIADMK ಜೊತೆ ಮೈತ್ರಿ ಮುರಿದುಕೊಂಡಿದ್ದ ಬಿಜೆಪಿ 2024ರಲ್ಲಿ PMK ಸೇರಿ ಇತರ ಸಣ್ಣ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ಲೋಕಸಭೆ ಚುನಾವಣೆ ಎದುರಿಸಿತ್ತು. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 25% ಮತ ಪಡೆದು 2 ಅಂಕಿ ಸ್ಥಾನಗಳನ್ನು ಗೆಲ್ಲೋ ಗುರಿಯನ್ನ ಅಣ್ಣಾಮಲೈ ಇಟ್ಕೊಂಡಿದ್ರು. ಆದರೆ ಅವರು ಗುರಿ ಮುಟ್ಟುವಲ್ಲಿ ವಿಫಲರಾಗಿದ್ರು. ಆದರೆ ಬಿಜೆಪಿ ಪಾಲಿಗೆ ಪಾಸಿಟಿವ್ ಅಂಶ ಅಂದ್ರೆ ತಮಿಳುನಾಡಿನ 10 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ರನ್ನರ್ ಅಪ್ ಆಗಿದ್ರು. ಅಣ್ಣಾಮಲೈ ಸ್ಪರ್ಧಿಸಿದ್ದ ಕೊಯಂಬತ್ತೂರು, ತಮಿಳುಸಾಯಿ, ಸೌಂದರರಾಜನ್ ಸ್ಪರ್ಧಿಸಿದ್ದ ಚೆನ್ನೈ ದಕ್ಷಿಣ ಸೇರಿ ಒಟ್ಟು 10 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು AIADMKಗಿಂತ ಹೆಚ್ಚು ಮತಗಳನ್ನು ಪಡೆದಿದ್ರು. ಈ ಮುಖೇನ AIADMK ಅಭ್ಯರ್ಥಿಗಳು 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳುವಂತೆ ಮಾಡಿದ್ರು. ಇಷ್ಟೆಲ್ಲ ಇಂಪ್ಯಾಕ್ಟ್ ಮಾಡಿದ ಅಣ್ಣಾಮಲೈ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಚಾರ್ಮ್ ಕಳೆದುಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಸಿ ವೋಟರ್ ಸರ್ವೆ ಪ್ರಕಾರ ಸಿಎಂ ರೇಸ್ನಲ್ಲಿ ಅಣ್ಣಾಮಲೈ 9% ಜನರ ಒಲವು ಗಳಿಸಿ 4ನೇ ಸ್ಥಾನಕ್ಕೆ ಸೀಮಿತರಾಗಿದ್ದಾರೆ. ಅಣ್ಣಾಮಲೈಗಿಂತ ಮಾಜಿ ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ಕುರಿತು ಹೆಚ್ಚು ಜನ ಒಲವು ಹೊಂದಿದ್ದಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಸಿಎಂ ಆಗಬೇಕು ಅಂತ 10% ಜನ ಹೇಳಿದ್ದಾರೆ. ವಿಶೇಷ ಅಂದ್ರೆ ಅಣ್ಣಾಮಲೈ ಮತ್ತು ಎಡಪ್ಪಾಡಿ ಪಳನಿಸ್ವಾಮಿ ಇಬ್ಬರೂ ಸಹ ತಮಿಳುನಾಡಿನಲ್ಲಿ ಅತ್ಯಂತ ಪ್ರಬಲ ಸಮುದಾಯವಾಗಿರೋ ಗೌಂಡರ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಸಿಎಂ ರೇಸ್ನಲ್ಲಿ ಅಣ್ಣಾಮಲೈ ಹಿನ್ನಡೆ ಅನುಭವಿಸೋಕೆ ಹಲವಾರು ಕಾರಣಗಳಿವೆ.
ಹೇಳಿ ಕೇಳಿ ಬಿಜೆಪಿ ಅಂದ್ರೆ ಅದು ನಗರ ಕೇಂದ್ರಿತ ಪಕ್ಷ ಅನ್ನೋ ಹಣೆಪಟ್ಟಿ ಅಂಟಿಕೊಂಡಿದೆ. ಬಿಜೆಪಿ ಹಿಂದಿನಿಂದಲೂ ಸಹ ಗ್ರಾಮಾಂತರ ಪ್ರದೇಶಗಳ ಮತದಾರರನ್ನ ಸೆಳೆಯೋಕೆ ವಿಫಲವಾಗಿದೆ. ಉತ್ತರ ಭಾರತ ಹೊರತುಪಡಿಸಿದ್ರೆ ಭಾರತದ ಇತರ ರಾಜ್ಯಗಳಲ್ಲಿ ಬಿಜೆಪಿ ಈಗಲೂ ಸಹ ನಗರ ಕೇಂದ್ರಿತ ಪಕ್ಷವಾಗಿಯೇ ಉಳಿದು ಹೋಗಿದೆ. ಇದರ ಜೊತೆಗೆ ತಮಿಳುನಾಡಿನ ದ್ರಾವಿಡ ಪಕ್ಷಗಳು ಬಿಜೆಪಿಯನ್ನ ಹಿಂದಿ ಭಾಷಿಕ ಪಕ್ಷ ಅಂತ ಬಿಂಬಿಸಲು ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ಅಣ್ಣಾಮಲೈ ಪರ ತಮಿಳುನಾಡಿನ ಜನ ಹೆಚ್ಚಿನ ಒಲವು ತೋರಿಸ್ತಿಲ್ಲ. ಅಣ್ಣಾಮಲೈ ಲೋಕಸಭೆ ಚುನಾವಣೆಯಲ್ಲಿ ಹಾಕಿಕೊಂಡಿದ್ದ ಗುರಿ ಮುಟ್ಟಲು ವಿಫಲರಾಗಿದ್ದು, ಅವರ ಮೇಲೇರಿಸಿದ್ದ ನಿರೀಕ್ಷೆಯ ಭಾರದಿಂದ ಜನಪ್ರಿಯತೆ ಕುಸಿತವಾಗಿರಬಹುದು ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿರೋ ಜನಪ್ರಿಯತೆ ತಳಮಟ್ಟದಲ್ಲಿ ಕಾಣ್ತಿಲ್ಲ ಅನ್ನೋದಕ್ಕೆ ಸರ್ವೆ ಉತ್ತಮ ಉದಾಹರಣೆಯಾಗಿದೆ. ಕಾಲಿವುಡ್ ಸೂಪರ್ ಸ್ಟಾರ್ ಜೋಸೆಫ್ ವಿಜಯ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ಸಹ ಅಣ್ಣಾಮಲೈ ಜನಪ್ರಿಯತೆ ಕುಸಿಯಲು ಕಾರಣವಾಗಿರೋ ಸಾಧ್ಯತೆ ಹೆಚ್ಚಿದೆ. ವಿಜಯ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡೋ ಮೊದಲು ಸ್ಟಾಲಿನ್ಗೆ ಪರ್ಯಾಯ ನಾಯಕನಾಗಿ ಅಣ್ಣಾಮಲೈರನ್ನ ಪರಿಗಣಿಸಲಾಗ್ತಿತ್ತು. ಆದ್ರೆ ವಿಜಯ್ ಆರಂ ಗ್ರೇಟಂ ಮಾಡಿದ ಮೇಲೆ ಅಣ್ಣಾಮಲೈಗಿಂತ ಮಾಸ್ ಅಪೀಲ್ ಇರೋ ನಾಯಕ ತಮಿಳರಿಗೆ ಲಭಿಸಿದ್ದಾರೆ. ಇದು ಸಹ ಅಣ್ಣಾಮಲೈ ಜನಪ್ರಿಯತೆ ಕಡಿಮೆಯಾಗೋಕೆ ಕಾರಣವಾಗಿದೆ ಅಂತ ತಮಿಳುನಾಡಿನ ರಾಜಕೀಯ ವಿಶ್ಲೇಷಕರು ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆಗೆ ಇನ್ನೂ 1 ವರ್ಷ ಸಮಯ ಇದೆ. ಇದಕ್ಕೆ ಎಲ್ಲಾ ಪಕ್ಷಗಳು ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ತಿವೆ. ಇದರ ನಡುವೆ ಕಳೆದ ವಾರ ತಮಿಳುನಾಡಿನ ಪ್ರತಿಪಕ್ಷ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿದ್ರು. ಇದಾದ ಮರುದಿನವೇ ಬಿಜೆಪಿ ತಮಿಳುನಾಡು ಘಟಕದ ಅಧ್ಯಕ್ಷ ಕೆ ಅಣ್ಣಾಮಲೈ ದೆಹಲಿಗೆ ಭೇಟಿ ನೀಡಿದ್ರು. ಎಐಎಡಿಎಂಕೆ ಬಿಜೆಪಿ ನಾಯಕರ ಬ್ಯಾಕ್ ಟು ಬ್ಯಾಕ್ ದೆಹಲಿ ಭೇಟಿ ಬಳಿಕ ಮತ್ತೆ ಮೈತ್ರಿ ಕುರಿತು ಊಹಾಪೋಹಗಳು ಹರಿದಾಡ್ತಿವೆ. ದೆಹಲಿಗೆ ಭೇಟಿ ನೀಡಿ ತಮಿಳುನಾಡಿಗೆ ವಾಪಸ್ಸಾಗಿರೋ ಅಣ್ಣಾಮಲೈ ಹಿಂದಿನಂತೆ ಎಐಎಡಿಎಂಕೆ ನಾಯಕರ ವಿರುದ್ಧ ಬೆಂಕಿ ಉಗುಳುತ್ತಿಲ್ಲ. ಬದಲಿಗೆ ಎಐಎಡಿಎಂಕೆ ನಾಯಕರ ಕುರಿತು ಸಾಫ್ಟ್ ಆಗಿದ್ದಾರೆ. ಅಲ್ಲದೆ ಪಕ್ಷದ ಒಳಿತಿಗಾಗಿ ಕೇವಲ ಕಾರ್ಯಕರ್ತನಾಗಿ ಕೆಲಸ ಮಾಡೋಕ್ಕೂ ರೆಡಿ ಅಂತ ಹೇಳ್ತಿದ್ದಾರೆ. ಅಲ್ಲದೆ ರಾಷ್ಟ್ರೀಯ ನಾಯಕರು ಮೈತ್ರಿ ಕುರಿತು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ತಾನು ಬದ್ಧ ಅಂತ ಹೇಳೋ ಮುಖೇನ ಮೈತ್ರಿಗೆ ತಮ್ಮ ವಿರೋಧ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಅಣ್ಣಾಮಲೈ ಜನಪ್ರಿಯತೆ ಕಡಿಮೆಯಾಗಿದ್ರೂ ಬಿಜೆಪಿ ರಾಷ್ಟ್ರೀಯ ನಾಯಕರು ಅವರ ಮೇಲೆ ಇಟ್ಟಿರೋ ಭರವಸೆ ಕಡಿಮೆಯಾಗಿಲ್ಲ. ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಬಿಜೆಪಿಯನ್ನ ಸಮರ್ಥವಾಗಿ ಕಟ್ಟಿ ಬೆಳೆಸಿದ್ದಾರೆ. ಇದೇ ಕಾರಣಕ್ಕೆ ಮತ್ತೊಂದು ಅವಧಿಗೆ ಅವರಿಗೆ ರಾಜ್ಯಾಧ್ಯಕ್ಷರ ಪಟ್ಟ ಕಟ್ಟಲು ಬಿಜೆಪಿ ನಾಯಕರು ರೆಡಿಯಾಗಿದ್ದಾರೆ ಅಂತ ಕಮಲ ಪಾಳೆಯದ ಉನ್ನತ ಮೂಲಗಳು ಮಾಹಿತಿ ನೀಡಿವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.